Hello students, welcome to online class. I hope you all are doing well. In this session, I'm going to discuss about the topic on income from house property. As we already know, an assessee he can earn income from total how many sources? Five sources. What are those sources? First one, income from salary, then income from house property, business income, then capital gain. The last one, income from other sources. ಸೊ ನಮಗೆ ಆಲ್ರೆಡಿ ಗೊತ್ತಿದೆ, ನಾವು ಲಾಸ್ಟ್ ಸೆಮಲ್ಲಿ ಆಲ್ರೆಡಿ ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಒಬ್ಬ ವ್ಯಕ್ತಿ ಅಸೆಸಿ ಟೋಟಲ್ ಆಗಿ ಎಷ್ಟು ಸೋರ್ಸಿಂದ ಆದಾಯವನ್ನ ಗಳಿಸ್ಕೋಬಹುದು ಅಂತ. ಸೊ ಒಟ್ಟು 5 ಸೋರ್ಸಿಂದ ಆದಾಯವನ್ನ ಗಳಿಸ್ಕೋಬಹುದು. ಅದ್ಯಾವ್ದಲ್ಲ ಅಂದ್ರೆ ಫಸ್ಟಿಗೆ ಸ್ಯಾಲರೀಸ್, ಸೆಕೆಂಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಮೂರನೇದು ಬಿಸ್ನೆಸ್ ಇನ್ಕಮ್, ನಾಲ್ಕನೇದು ಕ್ಯಾಪಿಟಲ್ ಗೇನ್, and the last one income from other source. We have already learned about income from salary in the previous sem, and the remaining four sources we'll discuss in this sem. So here only concept will be explained. Okay, meaning of income from house property ಅಂದ್ರೆ ಏನು, ಅದರ ಮೀನಿಂಗ್ ಏನು, ಅರ್ಥ ಏನು. Under section 22, an assessee is chargeable to tax on the annual value of property. The property, here there are three conditions. What are those three conditions? First one, the property consists of any buildings or lands appertinent thereto. So first one, the property should consist any building or any land which are attached to the buildings. And second condition of which the assessee is the owner. He should be the owner of that particular property. And the third one, which is not used by the assessee for his own business or profession. Suppose the property is used for his own business or profession, then it will be taxed in the which head? Third head, business income. It will not taxed under house property. So ಇಲ್ಲಿ ಒಬ್ಬ ತೆರಿಗೆದಾರ ಆತ ಹೌಸ್ ಪ್ರಾಪರ್ಟಿಯಿಂದ ಏನ್ ಲಾಭ ಗಳಿಸ್ಕೋತಾನೆ ಅದಕ್ಕೆ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ. ಸೊ ಇಲ್ಲಿ ಅವನಿಗೆ ಸಿಕ್ಕಿದಂತ ಇನ್ಕಮ್ ಏನು, ಅವನ ಇನ್ಕಮ್ ಅನ್ನು ಅರ್ನ್ ಮಾಡಿದಾನೆ, ಅದು ಹೌಸ್ ಪ್ರಾಪರ್ಟಿಗೆ ಸೇರುತ್ತಾ ಇಲ್ವಾ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ 3 ಕಂಡೀಷನ್ಸ್ ಇದೆ. ಏನೆಲ್ಲ ಕಂಡೀಷನ್ಸ್ ಅಂದ್ರೆ ಅಲ್ಲಿ ನೋಡಿ, ಯಾವುದೇ ಇನ್ಕಮ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಆಗ್ಬೇಕಂದ್ರೆ ಈ 3 ಕಂಡೀಷನ್ ಫುಲ್ಫಿಲ್ ಆಗಬೇಕು. ಫಸ್ಟ್ ಒನ್, ಇಟ್ ಕನ್ಸಿಸ್ಟ್ ಆಫ್ ಎನಿ ಬಿಲ್ಡಿಂಗ್ ಆರ್ ಲ್ಯಾಂಡ್ಸ್ ಅಪರ್ಟಿನೆಂಟ್ ದೇಟು. ಆ ಪ್ರಾಪರ್ಟಿ ಅಸೆಸಿ ಹತ್ರ ಒಂದು ಪ್ರಾಪರ್ಟಿ ಇರುತ್ತಲ್ಲ, ಆ ಪ್ರಾಪರ್ಟಿಯಲ್ಲಿ ಏನ್ ಇರ್ಬೇಕಂತಂದ್ರೆ ಯಾವ್ದಾದ್ರು ಒಂದು ಬಿಲ್ಡಿಂಗ್, ಮನೆ, ಬಿಲ್ಡಿಂಗ್, ಜಾಗ ಏನ್ ಬೇಕಾದ್ರೆ ಇರ್ಬೋದು. ಮತ್ತೆ ಆ ಬಿಲ್ಡಿಂಗಿಗೆ ಖಾಲಿ ಜಾಗ ಆಗೋದಿಲ್ಲ, ಬಿಲ್ಡಿಂಗ್ ಅಥವಾ ಮನೆ ಇರಲೇಬೇಕು. ಆ ಮನೆ ಅಥವಾ ಬಿಲ್ಡಿಂಗ್ ಸುತ್ತಮುತ್ತ ಇರುವಂತಹ ಮನೆಗೆ ಸಂಬಂಧಪಟ್ಟಂತ ಜಾಗ, ಒಂದು ಕಂಪೌಂಡ್, ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಇಟ್ಟು ಸುತ್ತ ಕಂಪೌಂಡ್ ಇದ್ರೆ ಆ ಕಂಪೌಂಡ್ ಒಳಗಡೆ ಎಲ್ಲ ಜಾಗ ಇರುತ್ತಲ್ಲ, ಅದೆಲ್ಲ ಸಹ ಸೇರಿನೇ ಒಟ್ಟಿಗೆ ಬಿಲ್ಡಿಂಗ್ ಅಂತ ಕರಿತೇವೆ. ಆ ನಂತರ ಸೆಕೆಂಡ್, ಆಫ್ ವಿಚ್ ದ ಅಸೆಸಿ ಇಸ್ ದ ಓನರ್. ಆ ಬಿಲ್ಡಿಂಗ್ ನ ಓನರ್ ಅಸೆಸಿ ಆಗಿರ್ಬೇಕು. ಆ ಮನೆ ಅಥವಾ ಬಿಲ್ಡಿಂಗ್ ನ ಓನರ್ ಯಾರಾಗಿರ್ಬೇಕು? ಅಸೆಸಿ ಆಗಿರ್ಬೇಕು. ವಿಚ್ ಇಸ್ ನಾಟ್ ಯೂಸ್ಡ್ ಬೈ ದ ಅಸೆಸಿ ಫಾರ್ ಹಿಸ್ ಓನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಆ ಬಿಲ್ಡಿಂಗ್ ಅನ್ನ ಅಥವಾ ಅವನ ಓನ್ ಬಿಸ್ನೆಸ್ ಅಥವಾ ಪ್ರೊಫೆಷನ್ಗೆ ಯೂಸ್ ಮಾಡಿರಬಾರ್ದು. ಎಲ್ಲಾದ್ರೆ ಓನ್ ಯಾವುದು ಬಿಲ್ಡಿಂಗ್ ಅಥವಾ ಪ್ರೊಫೆಷನ್ಗೆ ಯೂಸ್ ಮಾಡಿದ್ರೆ ಅದು ನೆಕ್ಸ್ಟ್ ಬಿಸ್ನೆಸ್ ಇನ್ಕಮ್ ಹೋಗ್ಬಿಡುತ್ತೆ, ಇಲ್ಲಿಗೆ ಬರಲ್ಲ, ಹೌಸ್ ಪ್ರಾಪರ್ಟಿಗೆ ಬರಲ್ಲ. ಹಾಗಾಗಿ ಇದು 3 ಕಂಡೀಷನ್, ಈ 3 ಫುಲ್ಫಿಲ್ ಆದ್ರೆ ಇದರಿಂದ ಬಂದಂತ ಇನ್ಕಮ್ ಅನ್ನು ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತೇವೆ. So next we'll see the exceptions. There are certain exceptions. That means the income which are derived from certain transaction will not be taxed under income from house property. It will be taxed under business income. So ಇಲ್ಲಿ ಒಂದಷ್ಟು ಎಕ್ಸೆಪ್ಷನ್ ಇದೆ. ಏನ್ ಎಕ್ಸೆಪ್ಷನ್ ಅಂದ್ರೆ, ಕೆಲವೊಂದು ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಇನ್ಕಮ್ ಬಿಸ್ನೆಸ್ ಅಲ್ಲಿ ಟ್ಯಾಕ್ಸ್ ಆಗುತ್ತೆ, ಅದನ್ನ ನಾವು ಹೌಸ್ ಪ್ರಾಪರ್ಟಿಗೆ ತಗೊಳ್ಳೋದಿಲ್ಲ. ಸೊ ಯಾವ್ದಲ್ಲ ಎಕ್ಸೆಪ್ಷನ್ ಅಂದ್ರೆ ಇಲ್ಲಿ ಒಟ್ಟು 4 ಆ ತರದ ಇನ್ಕಮ್ಸ್ ಬರುತ್ತೆ. ಇನ್ ದ ಫಾಲೋವಿಂಗ್ ಕೇಸಸ್ ದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಈಸ್ ಟ್ರೀಟೆಡ್ ಬಿಸ್ನೆಸ್ ಇನ್ಕಮ್. ನೆನಪಿರ್ಲಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ದ ಫಾಲೋವಿಂಗ್ ಕೇಸಸ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಒಂದಷ್ಟು ಇನ್ಕಮ್ ಅನ್ನು ನಾವು ಬಿಸ್ನೆಸ್ ಇನ್ಕಮ್ ಅಲ್ಲಿ ತೋರಿಸಬೇಕಾಗುತ್ತೆ, ಹೌಸ್ ಪ್ರಾಪರ್ಟಿಗೆ ತೋರಿಸಕ್ ಬರೋದಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. First one, building or staff quarters to let out to employees and others. Now
ಯಾವುದೇ ಕಂಪನಿಯವರು ಅವರಲ್ಲಿ ಇರುವಂತ ಬಿಲ್ಡಿಂಗ್ಸ್ ಅಥವಾ ಕ್ವಾರ್ಟರ್ಸ್ ಇರುತ್ತೆ ನೋಡಿ, ಎಂಪ್ಲಾಯೀಸ್ ಕೊಡುವಂತ ಕ್ವಾರ್ಟರ್ಸ್, ಆ ತರ ಏನಾದ್ರೆ ಸ್ಟಾಫ್ ಕ್ವಾರ್ಟರ್ಸ್ ಗೆ ಕೊಟ್ಟು ಅದರಿಂದ ಏನಾದ್ರೆ ಇನ್ಕಮ್ ಬಂದ್ರೆ ಅದು ಹೌಸ್ ಪ್ರಾಪರ್ಟಿ ತಗೋಬಾರ್ದು, ಅದು ಆಟೋಮೆಟಿಕ್ ಆಗಿ ಬಿಸ್ನೆಸ್ ಇನ್ಕಮ್ ಹೋಗುತ್ತೆ. ಅಂಡ್ ದ ಸೆಕೆಂಡ್ ಒನ್, ಬಿಲ್ಡಿಂಗ್ ಲೆಟ್ ಔಟ್ ಟು ಅಥಾರಿಟೀಸ್ ಫಾರ್ ಲೊಕೇಟಿಂಗ್ ಬ್ಯಾಂಕ್, ಪೋಸ್ಟ್ ಆಫೀಸ್, police station, central excise office, etc. Provided the dominant purpose of letting out the building is to enable the assessee to carry on his business more efficiently and smoothly. So any properties or building let out to authorities for locating bank, post office, police station, excess duties, the income which are derived from these is taxable under business income, ನಾಟ್ ಅಂಡರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಈಗ ಕೆಲವೊಮ್ಮೆ ಪ್ರೈವೇಟ್ ಅವರು ಅವರ ಬಿಲ್ಡಿಂಗ್ ಅನ್ನ ನೋಡಿ ಗೌರ್ಮೆಂಟ್ಗೆ ಕೊಟ್ಟಿರ್ತಾರೆ ರೆಂಟಿಗೆ, ಪೋಸ್ಟ್ ಆಫೀಸಿಗೆ ಕೊಟ್ಟಿರ್ತಾರೆ, ಬ್ಯಾಂಕಿಗೆ ಕೊಟ್ಟಿರ್ತಾರೆ, ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿರ್ಬೋದು. ಸೊ ಹಾಗೆ ಗೌರ್ಮೆಂಟ್ ಅಥಾರಿಟೀಸ್ ಯಾವ ಪರ್ಪಸ್ಗಾದ್ರೂ ಕೊಟ್ಟಿದ್ರೆ ಅದರಿಂದ ಬಂದಂತ ಇನ್ಕಮ್ ಇದೆಲ್ಲ ಅದು ಹೌಸ್ ಪ್ರಾಪರ್ಟಿಗೆ ಬರೋದಿಲ್ಲ, ಅದು ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಅಂಡ್ ಥರ್ಡ್ ಒನ್, ಕಂಪೋಸಿಟ್ ಲೆಟ್ಟಿಂಗ್ ಆಫ್ ಬಿಲ್ಡಿಂಗ್ ವಿತ್ ಅದರ್ ಅಸೆಟ್ಸ್, ಫಾರ್ ಎಕ್ಸಾಂಪಲ್ ವಿತ್ ಮಿಷನರೀಸ್, ಫರ್ನಿಚರ್ಸ್. ಈಗ ನೋಡಿ, ಫರ್ನಿಚರ್ಸ್ ಮಿಷನರಿಯನ್ನ ಎಲ್ಲಾದ್ರೂ ನೀವು ಬಾಡಿಗೆಗೆ ಬಿಡ್ತಾ ಇದ್ದಿದ್ರೆ, ಕೆಲವರು ಮಿಷನರಿ ಫರ್ನಿಚರ್ ಅನ್ನ ಬಾಡಿಗೆ ಕೊಡ್ತಾರೆ ಬೇರೆಯವರಿಗೆ, ಅದೇ ಬಿಸ್ನೆಸ್ ಅವ್ರದ್ದು, ಬಾಡಿಗೆ ಕೊಡುವಂತದೇ ಬಿಸ್ನೆಸ್. ಅದ್ರ ಜೊತೆ ಬಿಲ್ಡಿಂಗು ಏನಾದ್ರೂ ಇದ್ರೆ ಈ ರೀತಿ ಬಾಡಿಗೆ ಕೊಡುವಂತ ಅದು ಕಂಪೋಸಿಟ್ ರೆಂಟ್ ಜೊತೆ ಫರ್ನಿಚರ್ ಮಿಷನರಿ ಜೊತೆ ಬಿಲ್ಡಿಂಗ್ ಕೂಡ ಇದ್ರೆ ಅದು ಕೂಡ ಅಷ್ಟೇ, ಅದರಿಂದ ಬಂದಂತ ಇನ್ಕಮ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ, ಹೌಸ್ ಪ್ರಾಪರ್ಟಿ ಆಗೋದಿಲ್ಲ. ಅಂಡ್ ದ ಲಾಸ್ಟ್ ಒನ್, ಪೇಯಿಂಗ್ ಗೆಸ್ಟ್ ಅಕಾಮಡೇಷನ್, ಪಿಜಿ. ಪಿಜಿ ಎಲ್ಲರೂ ಕೇಳಿರ್ತೀರಾ, ಅದು ಪಿಜಿ ಅಂದ್ರೆ ಪೇಯಿಂಗ್ ಗೆಸ್ಟ್. ಇಟ್ ಈಸ್ ವೆರಿ ಫೆಮಿಲಿಯರ್ ಇನ್ ಅರ್ಬನ್ ಏರಿಯಾಸ್. ಸೊ ವಾಟ್ ಎವರ್ ದ ಇನ್ಕಮ್ derived from paying guest accommodation, it is taxable under business income, not under house property. These are all the 4 exceptions. So next we'll see certain terms which comes under ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೋಡಿ, ಇದೆಲ್ಲ ಕೆಲವೊಂದು ಟರ್ಮ್ಸ್ ತುಂಬಾ ಇಂಪಾರ್ಟೆಂಟ್, ಇದರ ಅರ್ಥ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. The first one, municipal value. What do you mean by municipal value? This value is determined by the municipality in order to levy municipal or local taxes. It is arrived at based on many consideration. Municipal value ಅನ್ನೋದು, ಈಗ ಮುನಿಸಿಪಾಲಿಟಿ, ಈಗ ಮುನಿಸಿಪಲ್ ಕಾರ್ಪೊರೇಷನ್ ಇರುವಂತ ಸಿಟಿಗಳು ತಗೊಂಡ್ರೆ ನೀವು, ಬ್ಯಾಂಗ್ಳೂರ್ ಇರ್ಬೋದು, ಮೈಸೂರು ಇರ್ಬೋದು, ಮ್ಯಾಂಗ್ಳೂರ್ ಇರ್ಬೋದು, ಇಲ್ಲೆಲ್ಲ ಮುನಿಸಿಪಲ್ ಸಿಟಿ ಕಾರ್ಪೊರೇಷನ್ ಇದೆ. ಅವರು ಆ ಏನು ಮುನಿಸಿಪಾಲಿಟಿ ಕಾರ್ಪೊರೇಷನ್ ಅಲ್ಲಿ ಬರುವಂತ ಏರಿಯಾಸ್ ಅಲ್ಲಿ, ಅವರ ಲಿಮಿಟ್ಗೆ ಬರುವ ಏರಿಯಾದಲ್ಲಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ, ಲೋಕಲ್ ಟ್ಯಾಕ್ಸ್ ಅನ್ನ, ಮುನಿಸಿಪಲ್ ಟ್ಯಾಕ್ಸ್ ಅನ್ನ. ಸೊ ಆ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೋಸ್ಕರನೇ ಪ್ರತಿ ಏರಿಯಾಕ್ಕೆ ಇಷ್ಟು ಅಂತ ವ್ಯಾಲ್ಯೂ ಅನ್ನ, ಮುನಿಸಿಪಲ್ ವ್ಯಾಲ್ಯೂ ಅನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಅದನ್ನ ನಾವು ಮುನಿಸಿಪಲ್ ವ್ಯಾಲ್ಯೂ ಅಂತ ಕರಿತೀವಿ. ಸೆಕೆಂಡ್ ಒನ್, ಫೇರ್ ರೆಂಟ್. ಇಟ್ ರೆಫರ್ಸ್ ಟು ದ ರೆಂಟ್ ವಿಚ್ ಅ ಸಿಮಿಲರ್ ಪ್ರಾಪರ್ಟಿ ಕ್ಯಾನ್ ಫೆಚ್ ಇನ್ ದ ಸೇಮ್ ಆರ್ ಸಿಮಿಲರ್ ಲೊಕ್ಯಾಲಿಟಿ ಇಫ್ ಲೆಟ್ ಔಟ್ ಫಾರ್ ಎ ಇಯರ್. ಅಂದ್ರೆ ಈಗ ನೀವು ಒಂದು ಸಿಟಿ ತಗೊಂಡಾಗ ಸಿಟಿಯಲ್ಲಿ ಬೇರೆ ಬೇರೆ ಏರಿಯಾ ಇರುತ್ತೆ. ಈಗ ಮೇನ್ ಆಗಿ, ಈಗ ಫಾರ್ ಎಕ್ಸಾಂಪಲ್ ಬಸ್ ಸ್ಟ್ಯಾಂಡಿಗೆ ಹತ್ರ ಇರುವಂತ ಏರಿಯಾ ಇರ್ಬೋದು, ಅಥವಾ ಮೇನ್ ಟೌನಿಗೆ ಹತ್ರ ಇರುವಂತ ಏರಿಯಾ ಇರ್ಬೋದು, ಸ್ವಲ್ಪ ದೂರದಲ್ಲಿ ಇರುವಂತ ಏರಿಯಾ ಇರ್ಬೋದು. ಸೊ ಈ ತರ ಏರಿಯಾ ಇದ್ದಾಗ, ಈಗ ಒಂದು 2 BHK ಹೌಸ್ ಎಕ್ಸಾಂಪಲ್ ತಗೊಳ್ಳಿ, ಒಂದು 2 ಬೆಡ್ರೂಮ್ದು ಮನೆಯನ್ನ ಸಿಟಿ ಒಳಗಡೆ ಅದಕ್ಕೆ ಎಷ್ಟು ರೆಂಟ್ ಇರುತ್ತೆ, ಅದೇ ಬೇರೆ ಏರಿಯಾದಲ್ಲಿ, ದೂರದಲ್ಲಿ ಇರುವಂತ ಏರಿಯಾದಲ್ಲಿ ರೆಂಟ್ ಎಷ್ಟು ಇರುತ್ತೆ, ಎರಡು ಕಡೆ ಒಂದೇ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಪ್ರತಿ ಏರಿಯಾದಲ್ಲೂ ಕೂಡ ರೆಂಟ್ ಚೇಂಜ್ ಆಗ್ತಾ ಇರುತ್ತೆ. ಒಂದು ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಯಾವುದೇ 2 BHK ಹೌಸ್ ಅನ್ನ ತಗೊಂಡ್ರೆ ಅಲ್ಲಿ ಏನು ರೆಂಟ್ ಒಂದೇ ತರ ಇರುತ್ತೆ, ಅದನ್ನ ನಾವು ಫೇರ್ ರೆಂಟ್ ಅಂತ ಕರಿತೀವಿ. ದ ರೆಂಟ್ which a similar property can fetch in the same or similar locality. And the third one, standard rent. Standard rent refers to the rent determined under Rent Control Act. The act provides that where the property is covered under Rent Control Act, its expected rent cannot exceed the standard rent. The expected rent can be equal to or less than the standard rent. See, certain properties in India which comes under Rent Control Act, for those property, these Rent Control Act, they will fix the rent, and the expected rent cannot be more than this standard rent. ಸೊ ಅಂದ್ರೆ ಇಂಡಿಯಾದಲ್ಲಿ ಒಂದಷ್ಟು ಪ್ರಾಪರ್ಟಿಯನ್ನ ಈ ರೆಂಟ್ ಕಂಟ್ರೋಲ್ ಆಕ್ಟ್ ಅಂತ ಇದೆ, ಆ ರೆಂಟ್ ಕಂಟ್ರೋಲ್ ಆಕ್ಟ್ ಒಳಗಡೆ ಒಳಪಡುತ್ತೆ, ಬಂದಿರುತ್ತೆ.
ಯಾವುದೆಲ್ಲ ಈ ಪ್ರಾಪರ್ಟಿಗಳು ಅಥವಾ ಏರಿಯಾ ರೆಂಟ್ ಕಂಟ್ರೋಲ್ ಆಕ್ಟ್ ಒಳಗಡೆ ಬಂದಿದೆ ಆ ಎಲ್ಲ ಏರಿಯಾಕ್ಕೆ ರೆಂಟ್ ಅನ್ನ ಫಿಕ್ಸ್ ಮಾಡುವಂತ ಅಧಿಕಾರ ಇರುವಂತದ್ದು ರೆಂಟ್ ಕಂಟ್ರೋಲ್ ಆಕ್ಟ್. ಹಾಗಾಗಿ ಇವರು ಏನು ರೆಂಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ ಅದನ್ನ ನಾವು ಸ್ಟ್ಯಾಂಡರ್ಡ್ ರೆಂಟ್ ಅಂತ ಕರಿತೀವಿ. ಇದಕ್ಕಿಂತ ಜಾಸ್ತಿ ರೆಂಟ್ ಅನ್ನ ಏನು ಕಲೆಕ್ಟ್ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇರೋದಿಲ್ಲ. ಹಾಗಾಗಿ ಎಕ್ಸ್ಪೆಕ್ಟೆಡ್ ರೆಂಟ್ ಯಾವತ್ತೂ ಕೂಡ ಸ್ಟ್ಯಾಂಡರ್ಡ್ ರೆಂಟ್ಗಿಂತ ಜಾಸ್ತಿ ಇರಲ್ಲ, ಒಂದು ಕಡಿಮೆ ಇರುತ್ತೆ ಅಥವಾ ಸ್ಟ್ಯಾಂಡರ್ಡ್ ರೆಂಟ್ ಅಷ್ಟು ಈಕ್ವಲ್ ಆಗಿ ಇರುತ್ತೆ. ಸೊ ದೀಸ್ ಆರ್ ಆಲ್ ದ ಸರ್ಟೇನ್ ಟರ್ಮ್ಸ್. ಅಂಡ್ ಒನ್ ಮೋರ್ ಥಿಂಗ್, unrealized rent. It is the rent unrealized. See, the name only indicates the rent which are not realized, which are not collected. It is the rent of the property pertaining to the previous year which the owner of the property could not recover from the tenant. And remember one thing, under taxation, whatever the income earned in the previous year, it is taxed in the assessment year. So in income from house property also, here we are calculating whatever the income which are what earned during previous year, not in the current year. ಹಾಗಾಗಿ ನಾವು ಟ್ಯಾಕ್ಸ್ ಅಂದ್ರೆ ನಿಮ್ಗೆ ಹೇಗೂ ಗೊತ್ತಿದೆ, ಪ್ರೀವಿಯಸ್ ಇಯರ್ ಅಲ್ಲಿ ಗಳಿಸಿದಂತ ಆದಾಯಕ್ಕೆ ಇನ್ಕಮ್ಗೆ ಟ್ಯಾಕ್ಸ್ ಕಟ್ಟುದು ಯಾವಾಗ? ಕರೆಂಟ್ ಇಯರ್ ಅಲ್ಲಿ. ಸೊ ಹಾಗಾಗಿ ಪ್ರೀವಿಯಸ್ ಇಯರ್ ಅಲ್ಲಿ ಏನಾದ್ರೆ ರೆಂಟ್ ನಮಗೆ ಬರದೇ ಇದ್ದಿದ್ರೆ ಅದನ್ನ ನಾವು ಅನ್ರಿಯಲೈಸ್ಡ್ ರೆಂಟ್ ಅಂತ ಕರಿತೀವಿ. ಇದನ್ನ ಮೈನಸ್ ಮಾಡ್ಕೋಬಹುದು. ಆತನ ಟೋಟಲ್ ಏನು ಇನ್ಕಮ್ ಇದೆಲ್ಲ ಯಾವುದು ಹೌಸ್ ಪ್ರಾಪರ್ಟಿ, ಅದರಿಂದ ಅನ್ರಿಯಲೈಸ್ಡ್ ರೆಂಟ್ ಅನ್ನ ಮೈನಸ್ ಮಾಡ್ಕೋಬಹುದು. ಬಟ್ ಮೈನಸ್ ಮಾಡ್ಕೋಬೇಕಂತ ಹೇಳಿದ್ರು ಕೂಡ ಒಂದಷ್ಟು ಕಂಡೀಷನ್ ಇದೆ. ಏನೆಲ್ಲ ಕಂಡೀಷನ್? ಇಫ್ ದ ಫಾಲೋವಿಂಗ್ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್, ದೆನ್ ಅನ್ರಿಯಲೈಸ್ಡ್ ರೆಂಟ್ pertaining to the previous year is to be deducted from actual rent of the previous year. The first one, that tenancy is bona fide. Tenancy bona fide ಅಂತ ಹೇಳಿದ್ರೆ ಆತನ ಜೊತೆ ಈಗ ಇಲ್ಲಿ ನೋಡಿ ಎರಡು ಟರ್ಮ್ ಬರ್ತಾ ಇದೆ, ಒಂದು ಓನರ್ ಮತ್ತೊಂದು ಟೆನೆಂಟ್. ಓನರ್ ಅಂದ್ರೆ ಪ್ರಾಪರ್ಟಿಯ ವಾರಿಸು ಅಥವಾ ಸ್ವಂತದಾರ, ಪ್ರಾಪರ್ಟಿಯ ಓನರ್. ಅದೇ ಟೆನೆಂಟ್ ಅಂತ ಹೇಳಿದ್ರೆ ಬಾಡಿಗೆದಾರ, ಯಾರು ಬಾಡಿಗೆಗೆ ಇದ್ದಾರೆ ಅವರನ್ನ ನಾವು ಟೆನೆಂಟ್ ಅಂತ ಕರಿತೀವಿ. ದ ಟೆನೆನ್ಸಿ ಈಸ್ ಬೋನಫೈಡ್. ದ ಟೆನೆನ್ಸಿ ಇಸ್ ಬೋನಫೈಡ್ ಅಂತ ಹೇಳಿದ್ರೆ ಯಾವ್ದು ಈಗ ನಾವು ಪ್ರಾಪರ್ಟಿಯನ್ನ ಅವನಿಗೆ ರೆಂಟಿಗೆ ಕೊಟ್ಟಿದೀವಿ ಅದರ ಮೇಲೆ ಯಾವುದೇ ಮಾರ್ಟ್ಗೇಜ್ ಹಕ್ಕನ್ನು ಆತ ಹೊಂದಿರಬಾರದು. And second one, the defaulting tenant has vacated the property or steps have been taken to compel him to vacate the property. ಅಲ್ಲಿ ಅವನೇನು ರೆಂಟ್ ಕೊಡದೇ ಇದ್ದಾಗ ಆತನನ್ನ ಆ ರೆಂಟ್ ಏನು ಪ್ರಾಪರ್ಟಿಯಲ್ಲಿ ಏನೋ ಮನೆ ಬಾಡಿಗೆ ಕೊಟ್ಟಿದ್ದೀರಲ್ಲ ಅಲ್ಲಿಂದ ಖಾಲಿ ಮಾಡಿಸಿರ್ಬೇಕಾಗುತ್ತೆ, ಅವನು ಖಾಲಿ ಮಾಡ್ಕೊಂಡು ಹೋಗಿರ್ಬೇಕಾಗುತ್ತೆ. ಥರ್ಡ್ ಒನ್, ದ ಡಿಫಾಲ್ಟಿಂಗ್ ಟೆನೆಂಟ್ ಇಸ್ ನಾಟ್ ಇನ್ ಆಕ್ಯುಪೇಷನ್ ಆಫ್ ಎನಿ ಅದರ್ ಪ್ರಾಪರ್ಟಿ ಆಫ್ ದ ಅಸೆಸಿ. ಆಮೇಲೆ ಅವನು ಆ ಮನೆ ಖಾಲಿ ಮಾಡಿದ ನಂತರ ಓನರ್ಗೆ ಸಂಬಂಧಪಟ್ಟಂತ ಯಾವುದೇ ಪ್ರಾಪರ್ಟಿಯಲ್ಲಿ ಯಾರು ಬಾಡಿಗೆ ಕಟ್ಟದೆ ಹೋಗಿರ್ತಾನಲ್ಲ ಅವನು ಇರಬಾರದು. And the last one, the assessee has taken all steps to recover such amount including legal proceedings, or he satisfies the assessing officers that legal proceedings would be useless. ಮತ್ತೆ ಇಲ್ಲಿ ಓನರ್ ಏನ್ ಮಾಡಿರ್ಬೇಕಂತ ಹೇಳಿದ್ರೆ, ಅಂದ್ರೆ ಅಸೆಸಿ ಅಂದ್ರೆ ಓನರ್, ಇಲ್ಲಿ ಅವನು ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿರ್ಬೇಕು ರೆಂಟ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ. ಆದ್ರೂ ಕೂಡ ಕಲೆಕ್ಟ್ ಆಗದೇ ಇದ್ದಾಗ ಈ ಅನ್ರಿಲೈಸ್ಡ್ ರೆಂಟ್ ಅನ್ನ ನಾವು ಅದನ್ನ ಟೋಟಲ್ ಇನ್ಕಮ್ ಅಂತ ಮೈನಸ್ ಮಾಡ್ತೇವೆ. These are all the certain terms. The references for this session. Yes, thank you.